ನಮ್ಮ ಜನರಿಗೆ ವಿಷಯವೇ ಗೊತ್ತಿಲ್ಲ ನಮ್ಮ ದೇಶದಲ್ಲಿ ಎಂತ ಎಂತ ಸ್ಥಳ ಪುರಾಣಗಳಿದೆ. ದಕ್ಷಿಣ ಕನ್ನಡದಲ್ಲಿ ಐ ಥಿಂಕ್ ಇದು ಒಂದುವೇ ಜಾಗ. ದೈವಾರಾಧನೆ ಮತ್ತೆ ಗಣೇಶದ ಪೂಜೆ ಎರಡು ನೋಡ್ಲಿಕ್ಕೆ ಸಿಗುವಂತ ವಿಶೇಷ. ದ ವೇ ದೇ ಆರ್ಗನೈಸ್ಡ್ ಇಟ್ ಈಸ್ ರಿಯಲಿ ಕಮೆಂಡೇಬಲ್. ಆ ಕ್ಷೇತ್ರದ ಕಾಣಿಕವನ್ನು ಎಲ್ಲರಿಗೂ ಕೂಡ ಒಂದು ಒಳ್ಳೆ ರೀತಿಯ ಯೂಟ್ಯೂಬ್ ಮೂಲಕ ತಿಳಿಸಬೇಕು ಅಂತ ಹೇಳುವಂತ ಕ್ರೇಜ್ ಹೇಗೆ ಬಂತು? ಸೊ ಅದು ತುಂಬಾ ವರ್ಷ, ಅದೊಂದು ತುಂಬಾ ದೊಡ್ಡ ಕಥೆ ಇದೆ. ನಮೃತ ಮೇಡಮ್ ನಮ್ಮೊಟ್ಟು ಪ್ರತಿ ಒಂಜಿ ಟೆಂಪಲ್ಗೆ ಪೋಂಡಲ್ಲ ಆ ಟೆಂಪಲ್ದ ವಿಶೇಷವಾಯಿನಂಚಿನ ಅವಳು ಕಾರಣಿಕ ಅವಲಿಪ್ಪಿನ ವಿಶೇಷವಾಯಿನಂಚಿನ ಹಿಸ್ಟ್ರಿನ ಬನೊಂದು ನಮ್ಮ ಮಾತೆರೆಗಳ ಆ ಒಂಜಿ ಟೆಂಪಲ್ದ ಬಗ್ಗೆ ವಿಶೇಷವಾಯಿನಂಚಿನ ಅನುಭವನ ಕೊಡ್ತಿನಂಚಿನ ವ್ಯಕ್ತಿ ಈ ಕ್ಷೇತ್ರಕ್ಕೆ ಬೈದರು. ಈ ಕ್ಷೇತ್ರದ ಬಗ್ಗೆ ವಿಶೇಷವಾಯಿನಂಚಿನ ಅನುಭವ ಇವನ ಒಪಿನಿಯನ್ ಪನ್ಪಿನ ಅದು ಬನ. ಸೊ ಇಲ್ಲಿದು ಗಣಪತಿ ವಿಷಯ ಹೇಳಬೇಕೆ ಅಂತ ಹೇಳಿದರೆ ನನಗೆ ಅನಿಸಿದ ಮೊದಲನೆಯ ಫೀಲಿಂಗ್, ಒಮ್ಮೆ ಗಣೇಶನ ನೋಡಿದ ನಂತರ ಮತ್ತೊಮ್ಮೆ ನೋಡಬೇಕೆಂದು ಅನಿಸುವಂಥ ಒಂದು ಇದು. ಮತ್ತು ಇಲ್ಲಿದು ದ ವೇ ದೇ ಆರ್ಗನೈಸ್ಡ್ ಇಟ್ ಈಸ್ ರಿಯಲಿ ಕಮೆಂಡೇಬಲ್. ಇಷ್ಟು ಲಕ್ಷಾಂತರ ಜನರು ಒಂದು ಕಡೆಗೆ ಬಂದು ಹೋಗುವುದೆಂದು ಹೇಳಿದರೆ ಚಿಕ್ಕ ವಿಷಯ ಅಲ್ಲ. ಊಟದ ವ್ಯವಸ್ಥೆ ಆಗಲಿ, ಕೂತ್ಕೊಳ್ಳುವ ವ್ಯವಸ್ಥೆ ಆಗಲಿ, ದೇವರ ದರ್ಶನ ಆಗಲಿ, ಪೂಜೆ ಆಗಲಿ, ಎವ್ರಿಥಿಂಗ್ ಇಸ್ ಮ್ಯಾನೇಜ್ ಸೋ ಬ್ಯೂಟಿಫುಲ್. ಆ್ಯಂಡ್ ದಕ್ಷಿಣ ಕನ್ನಡದಲ್ಲಿ ಐ ಥಿಂಕ್ ಇದು ಒಂದುವೇ ಜಾಗ ಎಲ್ಲಿ ಅಂದರೆ ವಿಸರ್ಜನೆಯ ದಿನ ದೈವಾರಾಧನೆ ಮತ್ತು ಗಣೇಶದ ಪೂಜೆ ಎರಡು ನೋಡಲಿಕ್ಕೆ ಸಿಗುವಂಥ ವಿಶೇಷ. ಸೊ ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ದೇನೆ, ಆಗ ಎಲ್ಲರಿಗೆ ತುಂಬ ಆಶ್ಚರ್ಯವಾಯಿತು. ನಮ್ಮ ಮಂಗಳೂರು ಈಚೆ ದಕ್ಷಿಣ ಕನ್ನಡದ ಜನರಿಗೆ ಗೊತ್ತಿರಲಿಲ್ಲ ದೈವಾರಾಧನೆ ಇವತ್ತು ದಿನ ಹೀಗೆ ನಡೀತದೆ ಇಲ್ಲಿ ಎಂದು. ಸೊ ಹಾಗೆ ತುಂಬ ಜನರು ಬಂದಿದ್ದಾರೆ ನೋಡಲಿಕ್ಕೆ, ಯಾಕೆಂದರೆ ಇದು ಎಲ್ಲಿ ನೋಡಲಿಕ್ಕೆ ಸಿಕ್ಕದಂಥದ್ದು. ಈ ಒಂದು ಇಂಟ್ರೆಸ್ಟ್ ಬರಬೇಕಾದ್ರೆ, ಯಾಕಂದರೆ ಪ್ರತಿಯೊಂದು ರೀತಿಯ ಕ್ಷೇತ್ರದ ಮಾಡಬೇಕು, ಆ ಕ್ಷೇತ್ರದ ಕಾಣಿಕವನ್ನು ಎಲ್ಲರಿಗೂ ಕೂಡ ಒಂದು ಒಳ್ಳೆ ರೀತಿಯ ಯೂಟ್ಯೂಬ್ ಮೂಲಕ ತಿಳಿಸಬೇಕು ಅಂತ ಹೇಳುವಂಥ ಕ್ರೇಜ್ ಹೇಗೆ ಬಂತು? ಸೊ ಅದು ತುಂಬ ವರ್ಷ, ಅದೊಂದು ತುಂಬ ದೊಡ್ಡ ಕಥೆ ಇದೆ, ಇನ್ನೊಮ್ಮೆಗೆ ಹೇಳುವ. ಬಟ್ ನಮ್ಮ ಜರ್ನಿ ನಾವು ಚಾರ್ಧಾಮಿಂದ ಸ್ಟಾರ್ಟ್ ಆಯಿತು. ಸೊ ಫಸ್ಟ್ ಆ ಹಿಮಾಲಯಸ್ ನೋಡುವಾಗ ಆಗ ಅನಿಸಿತು ನಮ್ಮ ದೇಶ ಎಷ್ಟು ಸುಂದರವಾದದ್ದು. ನಮ್ಮ ಜನರಿಗೆ ವಿಷಯವೇ ಗೊತ್ತಿಲ್ಲ ನಮ್ಮ ದೇಶದಲ್ಲಿ ಎಂತ ಸ್ಥಳ ಪುರಾಣಗಳಿದೆ, ಇದನ್ನು ನಾವು ಹೇಗಾದರೂ ಮಾಡಿ ತಿಳಿಸಲೇಬೇಕೆಂದು ಆಗ ಬಂದ ಆಲೋಚನೆ. ಸುಮಾರು ವರ್ಷಗಳಾಯಿತು. ಸೊ ಆಗದಿಂದ ಸ್ಟಾರ್ಟ್ ಆದ ಜರ್ನಿ ನಮ್ಮದು. ಖಂಡಿತವಾಗಿ ವೀಕ್ಷಕರೇ, ಟೆಂಪಲ್ ಗರ್ಲ್ ಅಂತೇಳಿ ನೀವು ಟೈಪ್ ಮಾಡಿದರೆ ಸಾಕು, ಒಂದೊಳ್ಳೆ ರೀತಿಯಾಗಿರೋ ಚಿತ್ರಣ ಕಾಣುವಂಥದ್ದು, ಇವರಲ್ಲಿರುವಂಥ ಐಡಿಯಾಲಜಿ ಕಾಣುವಂಥ ವಿಶಿಷ್ಟವಾಗಿರೋ ವ್ಯವಸ್ಥೆ ಮಾಡಿದ್ದಾರೆ. ಖಂಡಿತವಾಗಿಯೂ ಈ ಪ್ರದೇಶದಲ್ಲಿ ಕೂಡ ದೇವರು ಭೇಟಿಯಾಗುವಂಥ ವಿಶಿಷ್ಟವಾಗಿರೋ ಒಂದು ಗಣೇಶೋತ್ಸವ ಎಲ್ಲಿ ಉಂಟು ಅಂತ ಹೇಳಿದರೆ ಅದು ಈ ಕಿಲ್ಲೆ ಮೈದಾನದಲ್ಲಿ ಅಂತ ಹೇಳುವಂತಹ ವಿಶಿಷ್ಟವಾಗಿರೋ ಚಿತ್ರಣವನ್ನು ಕೂಡ ಮಾಡಿದ್ದಾರೆ. ಖಂಡಿತವಾಗಿ ಆ ಮೂಲಕ ನೋಡ್ಬೋದು. ಇಂಥ ಎಲ್ಲ ರೀತಿಯಾಗಿರುವಂತಹ ವಿಶೇಷವಾಗಿರೋ ಸಂಪ್ರದಾಯವನ್ನು ತೋರಿಸಿಕೊಳ್ಳುವಂಥ ನಿಮ್ಮ ಇಂಟ್ರೆಸ್ಟ್ಗೆ ಖಂಡಿತವಾಗಿ ಧನ್ಯವಾದಗಳು.